ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳಿದಾರ ತಮ್ಮ ತಿಳಿದಂಗೆ ನಾಟಕ ಎಬ್ಸಕ್ಕೆ ನಿಂತ್ಕೊಂಡಾರ ಮಾಡ್ಬೋದು ಇವ್ರಿಗೆ ಬರೋಬ್ಬರಿ ಮಾಡಿದ್ರೆ ಮುಟ್ಟು ನೋಡ್ಕೋಬೇಕು ತಾಯಿ ಮಗ ನಮ್ಮನೆ ಮಾಡ್ತಾನೆ. ಹಾಂ, ನಾವೇನೋ ಹೋಗ್ಲಿ ಬಿಡು ಸುಧಾರ್ಸ ಅಂತಾನ ಅಂದಂಗೆ ನಾಟಕ ಎಬ್ಸ್ಯಾನ ನಾಟಕನ. ಯಾಕಲೆ ಏನಾತು? ಹಾಂ, ಏನೋ ತರಕಾರಿ ತಗೊಂಬರ್ತಾನೆ, ಏನೋ ಸೊಪ್ಪು ತಗೊಂಬರ್ತಾನೆ ಅಂತ ಹೊರಗೆ ಹೋಗಿದ್ದಿ. ನೋಡಿದ್ರೆ ಗುರ್ರ ಅನ್ಕೊಂತಾನೆ ಬಂದಿಯಲ್ಲ. ಯಾಕೆ ಅಂಥದ್ದೇನಾತು? ಏನು ಸೊಪ್ಪಿನ ಜೊತೆ ಜಗಳ ಮಾಡ್ಕೊಂಬಂದೇನು ಒಳಗೆ? ಹಾಂ, ನನಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನೋಡು. ಸೊಪ್ಪಿನ ಜೊತೆಗೆ ತರಕಾರಿ ಜೊತೆಗೆ ಬರೀ ಜಗಳಕ್ಕೆ ನಿಲ್ತ ನೋಡು. ಬಾರಿ ಜಗಳ ಗಂಟೆ ಅಲ್ಲ ನನ್ನ ಪಾಪ ಅದಕ್ಕೆ. ಅಲ್ಲ, ಹಾಗಾದ್ರೆ ಏನಾತೀಗ? ಹೇಳು ಕೇಳಿದ್ರೆ ಹೇಳಂಗನೇ ಇಲ್ಲ, ಕೇಳಿಲ್ಲದ್ರೆ ಮತ್ತೆ ನಾನು ಜಗಳ ಗಂಟೆ ಅಂತಕ್ಕೆ ಅಂತ ಮಾತಾಡ್ಕೊಂತಿದ್ದಿ. ಯಾರು ಓಡ ಕೊಟ್ಬೇಕಾರ ನಾವು ನಿನ್ನ ಜೊತೆಗೆ? ಹೇಳ್ತೇನೆ ಕೇಳ್ರಿ ಇಲ್ಲಿ. ಅದೇನಾತಂದ್ರೆ ಅವನ ನಿನ್ನ ಮುದ್ದಿನ ಹಳೆಯ ಅದಾನಲ್ಲ, ಅವನು ಬೇರೆ ಕಡೆಗೆ ಹೆಣ್ಣು ನೋಡಿ ಬಂದಾನಂತ, ಮದುವೆನೂ ಗೊತ್ತು ಮಾಡ್ಯಾರಂತ. ಈಕಿನ ಬಿಟ್ಟು ಈಗ ಆಕಿನ ಮಾಡ್ಕೊಳಕತ್ತಾನಂತ. ಹಿಂಗಾದ್ರೆ ನನ್ನ ಮಗಳ ಗತಿ ಏನು? ಅದಕ್ಕೆ ನೋಡ್ರಿ, ಕೋರ್ಟ್ಗೆ ಹೋಗಿ ಇವ್ನ ಮೇಲೆ ಕೇಸ್ ಹಾಕೋಣ. ಕೇಸ್ ಹಾಕಿ ಅವ್ನ ಮದುವೆನೂ ಮಾಡ್ಕೊಳಕ್ಕೆ ಬಂದಿರಬಾರ್ದು. ಆಮೇಲೆ ಈಕಿ ಜೀವನಕ್ಕೆ ಏನಾರು ದಾರಿ ಮಾಡ್ಬೇಕು ಅವನು. ಹಂಗೆ ಇನ್ನೊಬ್ಬಕಿನ ಮದುವೆ ಆದ್ರೆ ಇದು ಇಲ್ದನ ಡೈವರ್ಸ್ ಮಾಡ್ಕೊಲಾರ್ದಂಗನ. ಮತ್ತು ನನ್ನ ಮಗಳ ಗತಿ ಏನು? ಏನಲ್ಲಿ ಏನು ಹೇಳಕತ್ತೀನಿ ನೀನು? ಕರೆನ ಸುಳ್ಳ ನೀ ಹೇಳಕತ್ತಿರೋದು? ಅಲ್ಲಿ ನೋಡು, ಆಮೇಲೆ ನಾವು ಅಂತ ತಿಳ್ಕೊಂಡದು ಬೇರೆ ಯಾರನ್ನಾರು ಆಗಿತ್ತಂದ್ರೆ ಮತ್ತು ಮಂದ್ಯಾಗ ಅಸಹ್ಯ ಆಗಬಾರ್ದು. ಅದಕ್ಕೆ ಕೋರ್ಟಿಗೆ ಹೋಗೋದೇನು ತಡ ಆಗಂಗಿಲ್ಲ ಬಿಡು. ವಕೀಲರ ಮನೆಗೆ ಹೋದ್ರೆ ಸಾಕು, ಅವರ ಎಲ್ಲ ಏನೇನು ಮಾಡ್ಬೇಕು ಏನೇನಿಲ್ಲ ಅಂತಂದು ಹೇಳ್ತಾರೆ ಡೈವರ್ಸ್ ಮಾಡೋಕ್ಕೆ. ಆದ್ರೆ ವಿಷಯ ಪಕ್ಕಾ ಹೌದಲ್ಲ? ಅಲ್ರಿ, ನಾನು ಯಾಕೆ ಸುಳ್ಳು ಹೇಳ್ತಾನೆ ಹೇಳಿ ಇಂಥ ವಿಚಾರದಾಗ? ಅದು ನನ್ನ ಮಗಳದು. ಹಂಗೆ ಹೇಳ್ತಿದ್ದೇನೆ ನಾನು. ನೀವು ಹಿಂಗೆ ಟೈಮ್ ಪಾಸ್ ಮಾಡ್ಕೊಂತ ನಿಂತ್ಕೊಂಡ್ರೆ ಅಂದ್ರೆ ಅವ್ನ ಮದುವೆ ಮಾಡ್ಕೊಂಡು ಹೆಂಡತಿನ ಮನೆ ಸೇರಿಸ್ಕೊಂತಾನ. ನನ್ನ ಮಗಳಿಗೆ ಕೈಯ ಚಿಪ್ಪ ಕೊಡ್ತಾನವ. ಅದಕ್ಕೆ ಹೆಂಗಾರ ಮಾಡಿ ಬಿಗಿ ಹೆಚ್ಚು ಅವನಿಗೆ ಬಂದು ಇಲ್ಲೇ ಇರಲಿ. ಬಾರವನಿಲ್ಲ ಬಾ, ಬಂದು ನೀನು ಬಂದು ಚಲೋ ಆತು. ನಿನ್ನ ಜೊತೆಗೆ ಮಾತಾಡ್ಬೇಕಾಗಿತ್ತು. ಮತ್ತು ನಿಮ್ಮವ್ವ ಹಿಂಗೆಲ್ಲ ಸುದ್ದಿ ತಂದಾಳ. ಮತ್ತು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದುಬಿಡೋಣ ಅಂತ ಅಂತಾನೆ ಮಾವ. ನನ್ನ ಕಿವಿಗೆ ಎಲ್ಲ ಸಮಾಚಾರ ಬಿತ್ತು. ನನಗನ್ನಿಸ್ತತಿ ಕಂಪ್ಲೇಂಟ್ ಕೊಡೋದು ಅದು ಮಾಡೋದ್ರಿಂದ ನಮಗೇನು ಫಾಯ್ದಾ ಆಗಂಗಿಲ್ಲ. ಏನು ಭಾಳ ಅಂದ್ರೆ ಅವ್ನು ತಗೊಂಡು ಜೈಲಿಗೆ ಹಾಕ್ತಾರೆ ಅಷ್ಟೆ. ಏನು ಬಂದು ಇಲ್ಲಿ ಜೀವನಾನಾರ ಮಾಡ್ದಂಗಲ್ಲ, ಏನಲ್ಲದು. ಅದಕ್ಕೆ ಆಮೇಲೆ ಕೋರ್ಟು ಕೇಸ್ ಅಂತ ಹೋದೆ ಅಂದ್ರೆ ಏನು ರೊಕ್ಕ ಹಣೆದಾಕತ್ತೆ ಬೇರೆ ವಕೀಲರಿಗೆ. ಅದು ಅಲ್ದನ ಇವಂದೇನು ಆಸ್ತಿ ಐತೆ, ಅಡವರ ಐತಪ್ಪ, ಏನು ನೌಕರಿ ಐತಿ, ತಿಂಗಳ ಇಟ್ಟು ಅನ್ನಂಗೆ ಖರ್ಚಿಗೆ ರೊಕ್ಕ ಕೊಡ್ತಾನೆ ಹೆಂಡ್ತಿಗೆ ಅನ್ನಕ್ಕೆ ಅದನ್ನಾರ ಇಲ್ಲ, ಏನಿಲ್ಲ. ಈಗ ಸುಮ್ಮನೆ ನೀವು ಕೋರ್ಟ್ ಕಚೇರಿ ಅಂತ ಅಲೆಯೋದಕ್ಕಿಂತ ಸುಮ್ಮನೆ ಕೈ ಬಿಡೋದು ಚಲೋ ಅಂತ ನನಗೆ ಅನಿಸ್ತೈತಿಪ್ಪ. ಹಂಗಂದ್ರೆ ಹೆಂಗ್ಲ ಸಿದ್ದೆ? ಮತ್ತು ಅವ್ರಿಗೆ ಬಿಸಿ ಮುಟ್ಸೋದೆ ಹೆಂಗೆ? ನನ್ನ ಮಗಳಿಗೆ ಅನ್ಯಾಯ ಮಾಡಿ ಮತ್ತು ಇನ್ನೊಬ್ಬಕ್ಕೆ ಜೊತೆಗೆ ಅವ್ನು ಆರಾಮಿದ್ದ ಅಂದ್ರೆ ಐತಿ ಕೋರ್ಟ್ನಾಗ ಇದೆಲ್ಲ ಏನು ನಡೆಯಂಗಿಲ್ಲ. ಅವನೇನು ಹೆಂಡ್ತಿ ಬೇಡ ಅಂದದ್ದಿಲ್ಲಲ್ಲ, ಅವ್ನು ಅದನ್ನ ಅಂತಾನ ಬಂದು ಬಳೆ ಮಾಡನ್ರಿ, ನಾನೇನು ಬೇಡ ಅಂದಿಲ್ಲ ಅಂತಂದು ಹೇಳ್ತಾನೆ. ಅವಾಗ ತಪ್ಪಗಾರ ಯಾರಕ್ಕಾರ? ನೀ ಕಳಿಸ್ತೇನೆ ಮಗಳನ್ನ ಅಲ್ಲಿ? ಮತ್ತು ನೀನು ನೋಡ್ರಿ ಮಗಳನ್ನ ಕಳ್ಸಕ್ಕೆ ತಯಾರಿಲ್ಲ, ಮತ್ತು ಅವ್ನ ಪಾಡಿಗೆ ಅವ್ನು ಇರ್ತಾನಂದ್ರೆ ಅದಕ್ಕೂ ಬಿಡಕ್ಕೆ ತಯಾರಿಲ್ಲ. ಮತ್ತು ಹಿಂಗಾದ್ರೆ ಮುಂದೆ ಹೆಂಗೆ ಹೇಳು? ನೀನೇ ಹೇಳಿ ನೋಡೋಣ. ಹೌದು ಬಿಡ್ಬೇವ, ಮಾಮ ಅನ್ನೋದು ಕರೆಕ್ಟ್ ಅನ್ನಿಸ್ತದೆ ನನಗೆ. ಅಂತ ಏನೈತಿ ಅಂತಂದು ಕೊಡ್ತಾನೆ ನಾವು ಜೀವನಾಂಶನ. ಅಲ್ಲೇ ಇದ್ರನ್ನ ಜೀವನ ಮಾಡೋಕೆ ನೆಟ್ಟಗೆ ದಾರಿಲ್ಲ ಅಂತದ್ರಾಗ ಮತ್ತು ನನಗೆ ರೊಕ್ಕ ಕೊಡೋ ತಿಂಗಳ ಅಂದ್ರೆ ಎಲ್ಲಿಂದ ತಂದು ಕೊಡ್ತಾನೆ. ಹೋಲ್ಬಿಡ, ಏನಾರು ಯಾಕೆ ಮಾಡ್ಕೊಳ್ನಕ ಅವ್ನು ಸುದ್ದಿ ಬೇಡ, ಏನು ಬೇಡ, ಯಾರು ಡೈವರ್ಸ್ ಬೇಡ, ಅಂಥದ್ದು ಬೇಡ, ಹಾಳಾಗಿ ಹೋಗೋಲ್ನಕತ್ಲಾಗ. ಏನು ಹುಡುಗಿ, ನಿನ್ನ ಸಲುವಾಗಿ ನಾನು ಇಷ್ಟೆಲ್ಲ ಬಡ್ದಾಡಕತ್ತೀನಿ, ನೀನು ನೋಡಿದ್ರೆ ಹೋಗ್ಲಿ ಬಿಡ ಅಂತೀಯಲ್ಲ ಯಾಕೆ? ಮತ್ತು ಅಂದ್ರವ ನಿನಗೇನು ಗೊತ್ತಿಲ್ಲೇನು? ಎಲ್ಲ ಗೊತ್ತಿದ್ದು ಹಿಂಗೆ ಮಾಡ್ತೀಯಲ್ಲ. ಅವ್ರೇನು ಬರಲ್ಲ ಅಂದಿದ್ರೇನು? ಲಾಸ್ಟಿಗೆ ಇಲ್ಲೇ ಬಂದಿರ್ತಾನೆ ಅಂತ ಅಂದ್ರಿಲ್ಲ ಅವರು. ಅಷ್ಟೊತ್ತಿಗೆ ಎಲ್ಲ ನಮ್ಮಷ್ಟೇ ನಾವು ಕೈಲಿ ಎಲ್ಲ ಹಾಳು ಮಾಡ್ಕೊಂಡು ಈಗ ಬಾ ಅಂತಂದ್ರೆ ಹೆಂಗೆ ಬರ್ತಾರ? ಹೋಗ್ಲಿ ಬಿಡು, ಹೆಂಗೆ ಅವ್ನ ಪಾಡಿಗೆ ಅವ್ರು ಜನ ಮಾಡ್ಕೊಳ್ರಕ್ಕ, ನನ್ನ ಪಾಡಿ ನಾನು ಇರ್ತಾನೆ. ಆರ ಬಾರ ಎಲ್ಲ ಪಾಪಿ ತಲೆ ಮೇಲೆ ಅನ್ನಂಗೆ ನಾ ಏನೋ ಒಳ್ಳೇದು ಮಾಡಿದ್ರೆ ಒಟ್ಟು ತಂದು ನನಗೆ ಮೂಲ ಮಾಡಿ ನಿಂದಿರ್ತಿರಲ್ಲ. ನಾನು ಎಲ್ಲ ಇದಕ್ಕೆ ಕಾರಣ ಅಂತ ನಿಂತ್ಕೊಂಡೆಲ್ಲ. ಈಗ ಸರಿ ಬಿಡು, ನಿನಗೆ ತಾಯಿ ಮೇಲೆ ಅಷ್ಟು ಪ್ರೀತಿಲ್ಲ ಅಂದ್ರೆ ನಾನು ಏನು ಮಾಡಕ್ಕೆ ಹೋಗ್ಲಿ, ನಿನ್ನ ಜೀವನ ಚಲೋ ಆಗಲಿ ಅಂತಂದು ಬಡ್ದಾಡಿದೆ. ನಿನಗೆ ನನ್ನ ಮೇಲೆ ಒಂದು ಮಾತು ಹಿಡ್ತಿ ಅಂದ್ರೆ ಸರಿ, ನೀನು ಹೆಂಗೆ ತಿಳಿತೈತೆ ಹಂಗೆ ಮಾಡು. ಇವ ಬೇಜಾರು ಮಾಡ್ಕೋಬೇಡ್ಬಿ, ನಾನು ನಿನಗೇನು ಅನ್ಬೇಕಂತಂದಲ್ಲ ಅಂದದ್ದು. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳೋದು ಹೋಗ್ಲತ್ಲಾಗ? ನನಗೇನು ಯಾಕೆ ಸುಮ್ಮನೆ ಇಲ್ಲೇ ಇದ್ಬಿಟ್ರೆ ಚಲೋ ಅಂತ ಅನ್ಸಾಕತ್ತೈತಿ. ಅದಕ್ಕೆ ಇಲ್ಲವಾ, ನನಗೆ ಯಾಕೆ ಬೇಜಾರು ಹೇಳು? ಎಲ್ಲ ತಿಳಿತೈತಿ, ಈಗ ನಿಮ್ಗೆ ತಿಳುವಳಿಕೆ ಐತಿ, ನೀವು ತಿಳ್ದಂಗೆ ಮಾಡ್ರಿ. ಮತ್ತು ನನ್ನ ಮಾತು ಯಾಕೆ ಕೇಳ್ತೀರಿ? ನಂದು ಅಡುಗೆ ಮನೆ ಕೆಲಸ ಹುಕ್ಕ, ನನ್ನ ಅಡುಗೆ ಮನೆ ಬೇಕಾದಷ್ಟು ಬದುಕು ಬಿದ್ದೈತಿ. ಅಲ್ಲೇನು ಮಾಡೋರಿಲ್ಲ, ತೆಗಿಯೋರಿಲ್ಲ, ತೊಳೆಯೋರಿಲ್ಲ. ಅದನ್ನಾರ ಮಾಡ್ತಾನೆ. ಯವ್ವ ನೀಲ, ನೀ ಏನು ತಲೆ ಕೆಡಿಸ್ಕೊಬೇಡ. ಅತ್ತೆ ಹಂಗೆ ಏನರ ಒಂದು ಸ್ವಲ್ಪ ಅಂತರ್ತಾಳ, ಒಂದು ತಾಸು 2 ತಾಸು ಆದಮೇಲೆ ಆಕೆ ಸಮಾಧಾನ ಹಾಕಾಳ. ನಡಿ ನಾವು ಹೋಗಿ ಹೊರಗೆ ಅಡ್ಡಾಡ್ಕೊಂಬರೋಣ ಒಂದು ಸ್ವಲ್ಪ. ಎಲ್ಲಿ ಬರೋಕೆ ಮನಸ್ಸಿಲ್ಲ ಮಾಮ ನನಗೆ ಇವತ್ತು. ನೋಡೋಣಂತ, ನಾಳೆ ಹೋಗೋಣಂತ. ಅದು ನಂದು ಒಟ್ಟು ಹೊರಗೆ ಕೆಲಸ ಇತ್ತು. ನಂಗೆ ಗಾಡಿ ಬೇರೆ ಕೆಟ್ಬಿಟ್ಟೈತಪ್ಪ. ಅದಕ್ಕೆ ಒಟ್ಟು ನೀ ಕರ್ಕೊಂಡು ಹೋಗ್ಯ ನಿನ್ನ ಗಾಡಿಯಾಗ?
ಹೋಗ ನಡಿ ಮಾವ, ಅದಕ್ಕೇನಂತೆ. ಅಡ್ಡಿಲ್ಲ, ಜೋಡಿ ಭಾಳ ಚಂದ ಆಗೈತಿ. ಒಪ್ಪೈತು ವರಕನ್ನೆ. ನಡಿಲಲ್ತ ನಿಮ್ಮ ಅಣ್ಣಗ ಅತ್ತಿಗೆ ಮಗ ಕಾಲ್ ಮುಗಿ ಇಲ್ಲೇ ನಿಂತ್ಕೊಂಡೆಲ್ಲ. ಹ್ಞೂ ರೀ ಅಣ್ಣ ಅತ್ತಿಗೆಮ್ಮ ಆಶೀರ್ವಾದ ಮಾಡ್ರಿ ನಮ್ಗೆ. ಹಳೆಯರ ಇರ್ಲಿ ಬಿಡ್ರಿ, ಸುಮ್ಮನೆ ಇರ್ರಿ. ಏನ್ ಸಲ ಅದು ಕಾಲ್ ಮುಗಿಯೋದು? ಗುಡಿಯಾಗ ಎಲ್ಲರಿಗೂ ಹಿರಿಯರಿಗೆ ಮುಗಿದ್ರಿ, ಅವಾಗ ನಮಗೂ ಮುಗಿದ್ರಿ. ಮತ್ತೇನು ಪದೇ ಪದೇ ಅದ ಮಾಡೋದು ಏನಿಲ್ಲ. ಹಂಗ ಒಂದೆರಡು ಮಾತಾಡೋಣ ಅಂತ ನಿಲ್ಲಿಸ್ಕೊಂಡು ನಿಂತ್ಕೊಂಡ್ವಿ. ಇರ್ಲಿ ಬಿಡವ, ನಡಿತೈತಿ, ಏನು ಆಗ್ಲಲ್ಲ ಅದ ಮತ್ತು. ಅದು ಅಲ್ದನ ಮದುವೆ ಒಂದಿತ್ತು ಒಂದಿಲ್ಲ ಹೆಂಗೆ ಮಾಡಿ ಮುಗಿಸಿದ್ವಿ ಇವಾಗ ಗುಡಿಯಾಗನ. ಏನು ಬೇಜಾರು ಮಾಡ್ಕೋಬೇಡ, ಹಿಂಗೆ ಆತಲ್ಲ ನನ್ನ ಮದುವೆ ಅಂತಂದು. ಏನವ ನಿನಗೇನು ಕೊಡ್ಬೇಕಲ್ಲ ನಾವೆಲ್ಲ ನಮ್ಗೆ ಅನುಕೂಲ ಆದಾಗ ನಾವೇ ತಂದು ಕೊಡ್ತೇವೆ. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಅದ್ರ ಬಗ್ಗೆ. ಸರಿ ಅತ್ತಿಗೆಮ್ಮ, ನೀವು ಹೇಳ್ದಂಗೆ ಆಗಲಿ. ನಿಮ್ಮ ಅತ್ತಿಗಾತು, ನಿಮ್ಮ ಮಾವಗ, ನಿಮ್ಮ ಮಾವನ ಹೆಂಡತಿ ಅಕ್ಕಗ, ನಿನ್ನ ಗಂಡಗ ಒಟ್ಟು ಇದ್ರ ಮಾತಾಡಕ್ಕೆ ಹೋಗ್ಬೇಡ. ಏನಾರು ಹೇಳಿದ್ರೂ ಸ್ವಲ್ಪ ಸುಧಾರಿಸ್ಕೊಂಡು ಹ್ಞೂ ಅಂದು ಜೀವನ ಮಾಡ್ತಿಲ್ಲವ. ಏನು ಹೆಣ್ಮಕ್ಳು ಗಂಡ ಮನೆಯಾಗಿದ್ರೆ ನಕ್ಕಿ ಮತ್ತು. ಹ್ಞೂ ಸರಿ ಅತ್ತಿಗೆಮ್ಮ. ಮಾವರ, ನೀವು ನಿಮ್ಮ ತಂಗಿ ಜೊತೆ ಎಲ್ಲ ಮಾತಾಡಿ ಕರ್ಕೊಂಬರ್ರಿ. ನಾನು ಗಾಡಿ ಕಡೆ ನೋಡ್ತೇನೆ, ಸ್ವಲ್ಪ ಜನ ಎಲ್ಲ ಹತ್ಯಾರ ಇಲ್ಲ ಅಂತೇಳಿ. ಮತ್ತು ನಮಗೂ ಟೈಮ್ ಆಕೈತೆ ಹೋಗಾಕ ಊರಿಗೆ. ಸರಿ ನಡ್ರಿ ಹೇಳ್ಯಾರ, ನಾನು ಬರ್ತೇನೆ ನಡ್ರಿ. ಅತ್ತಿಗೆಮ್ಮ, ನನಗೆ ನಿನ್ನ ಅಣ್ಣನ ಬಿಟ್ಟು ಹೋಗಿ ಬೇಜಾರಾಗತ್ತೈತಿ, ಅಳು ಬರಾಕತ್ತೈತಿ ಅತ್ತಿಗೆಮ್ಮ. ಹೋಗಾಕ ಬೇಕೇ ನಾನು? ಇಲ್ಲೇ ಇದ್ರೆ ನಡೆಯಂಗಿಲ್ಲ, ಅವ್ರಿಗೆ ಇಲ್ಲೇ ಇರೋ ಅಂತ ಹೇಳ್ಬೇಕು. ಅಯ್ಯ ಹಂಗಂದ್ರೆ ಹೆಂಗವ? ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಗಂಡ ಮನೆಗೆ ಹೋಗಾಕ ಬೇಕವ. ಗಂಡ ಎಲ್ಲಿರ್ತಾನ ಅದ ನಮ್ಮ ಮನೆನವ. ಅದಕ್ಕೆ ಹಂಗೆಲ್ಲ ನಡೆಯಂಗಿಲ್ಲವ ಅದು. ಈಗ ನಾನು ಬಂದಲ್ಲ ನನ್ನ ತವ್ರ ಮನೆ ಬಿಟ್ಟು, ಹಂಗೆ ನೀನು ಹೋಗ್ಬೇಕು. ಇವತ್ತಲ್ಲ ನಾಳೆ ಹೋಗಾಕ ಬೇಕು. ಒಂದು ಸ್ವಲ್ಪ ಗಡ ಹೊಂಟಿ ಅಷ್ಟೆ, ಏನಾಗೋದಿಲ್ಲ. ಇದು ಒಂದು ಸಲ ಹಂಗೆ ಬೇಜಾರು ಅನ್ನಿಸ್ತೈತಿ. ಒಂದು ಸಲ ಹೋಗಿ ಬಾ ನೋಡಿ ನೀನು. ಆಮೇಲೆ ನಾವೇ ಇರೋ ಅಂದ್ರನ ಇಲ್ರಿ ಅತ್ತಿಗೆಮ್ಮ ನನ್ನ ಗಂಡಗ ಊಟಕ್ಕೆ ತೊಂದರೆ ಆಕೈತಿ, ಹಂಗಾಕೈತಿ ಹಿಂಗಾಕೈತಿ ಅಂದು ನೀನು ನಿಲ್ದ್ರ ಕೊಡ್ದಂಗೆ ಹೋಗ್ಕಿದೆ ಊರಿಗೆ ನೋಡಂತ ಬೇಕಾರೆ. ನನಗೆ ಹಂಗೆಲ್ಲ ಏನು ಅನ್ಸಲ್ಲ. ನೀನು ನನ್ನ ತವ್ರ ಮನೆನ ಹೆಚ್ಚು, ನಾನು ಇಲ್ಲೇ ಇರ್ತಾನೆ ಅತ್ತಿಗೆಮ್ಮ. ಬೇಡವಾ, ಹಾಗೆಲ್ಲ ಮಾಡಬಾರ್ದು, ಹಠ ಮಾಡಬೇಡ. ಏನು ನಿಮ್ಮ ಮುಂದಕ್ಕೆ ಹೋಗಿರಿ, ನಾವು 2 ದಿನ ಬಿಟ್ಕೊಂಡು ಬರ್ತೇವಂತ. ನಿಮ್ಮ ಅಣ್ಣ ನಾನು ಕೂಡ ಬಂದು ಮಾತಾಡ್ಸ್ಕೊಂಬರ್ತೇವೆ. ಏನಲ್ಲಿ ಅದು ಎಷ್ಟು ಕೊರಿತಿದೆ ನಮ್ಮ ತಂಗಿಗೆ. ಆಕಿಗೆ ಹೆಂಗೆ ಜೀವನ ಮಾಡ್ಬೇಕು ಏನು ಎಲ್ಲ ಗೊತ್ತೈತಿ. ಬಡ ಬಡ ಕಳಿಸು, ಅಲ್ಲಿ ಕಾಯಕತ್ತಾರ. ಹಾಂ ಕಳಿಸ್ತಂತ ಹೇಳ್ರಿ. ಇನ್ನು ಕಾರ್ಯ ಇರೋದು ರಾತ್ರಿ, ಈಗ ಏನಲ್ಲ. ಈಗ ಅಷ್ಟು ಅವಸರದಲ್ಲಿ ಹೋಗಿರಿ, ಏನು ಮಾಡ್ತೀರಿ? ಅದಲ್ದ ಉಡಕಿ ಪಡಕಿ ಹಾಕೋದು ಬೇಡನ. ನಿಮ್ದೇನೋ ಗಂಡು ಮಕ್ಳು ಹಂಗೆ ನಿಂತು ಬಿಡ್ತೀರಿ, ಹೆಣ್ಮಕ್ಳದ್ದು ಹಂಗೆ ಆಗಂಗಿಲ್ಲಪ್ಪ. ಎಲ್ಲ ಹೇಳ್ಬೇಕು, ಕೇಳ್ಬೇಕು, ಕಾರ್ಯ ಕಟ್ಲೆ ಎಲ್ಲ ನೆನಪು ಮಾಡಿ ಮಾಡ್ಬೇಕು. ನೇಮನಿತ್ಯ ಬಿಡಕ್ಕೆ ಬರಂಗಿಲ್ಲ ಹಂಗೆ. ಮಾವರ, ಲಲಿತ ಅದು ಓವರ್ ಕೇಳಾಕ್ತಿದ್ರಿ ಕರ್ಕೊಂಬ ಅಂತಂದು. ಅದಕ್ಕೆ ರೀ ಅದಳಪ್ಪ ಒಳಗೆ ಹೋಗ್ಯಾಳ. ಅವು ಏನೋ ಹೆಣ್ಮಕ್ಳು ಕಾರ್ಯ ಪಾರ್ಯ ಇರ್ತಾವಲ್ಲ, ಅದು ಮಾಡಾಕತ್ತಾರ. ಏನೋ ಉಡಕ್ಕಿ ಅಂತ ಹಾಕಾಕತ್ತಾಳ, ಬರ್ತಾಳ ಅಂದಂಗೆ. ಗೆಳೆಯರ ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಮಾತಾಡ್ಬೇಕತ್ತಲ್ರಿ. ಒಂದು 2 ನಿಮಿಷ ಕೇಳಿಸ್ಕೊಂತಾನೆ ಅಂದ್ರೆ ಹೇಳ್ತಾನೆ. ಹೇಳ್ರಿ ಮಾವ್ರ, ಅದಕ್ಕೇನ? ಏನಿಲ್ರಿ ಗೆಳೆಯರ, ನಮ್ಮ ತಂಗಿ ಸಣ್ಣಕ್ಕಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ತಪ್ಪು ಮಾಡಿಲ್ಲ ಅಂದ್ರೆ ಚೂರು ಸುಧಾರಿಸ್ಕೊಂಡು ನೀವತ್ತಿದ್ದಿ ಬುದ್ಧಿ ಹೇಳ್ರಿ. ತಿಳ್ಕೊಂತಾಳಾಕಿ, ಹಂಗೆಲ್ಲ ಶಾಣಕ್ಯದಾಳ. ಆದ್ರೆ ಒಂಚೂರು ಆಕಿಗೆ ತಿಳುವಳಿಕೆ ಕಮ್ಮಿ. ಬೈಯೋದು ಮಾಡಕ್ಕೆ ಹೋಗ್ಬೇಡ್ರಿ ಗೆಳೆಯರ. ನಾನು ಭಾಳ ಮುದ್ದಿಲ್ ಸಾಕೇನಿ ನಮ್ಮ ತಂಗಿನ. ಅದಕ್ಕೆ ಮಾವರ, ನೀವು ಏನು ಚಿಂತೆ ಮಾಡ್ಕೋಬೇಡ್ರಿ. ನಿಮ್ಮ ಮನ್ಯಾಗ ಹೆಂಗಿದ್ಲಲ್ಲಕ್ಕಿ ಅದಕ್ಕಿಂತ ಜಾಸ್ತಿ ಖುಷಿಯಾಗಿ ನೋಡ್ಕೊಂತಾನ ನಮ್ಮ ಮನ್ಯಾಗ ಸೌಕಾರ್ಕಿಲ್ದಂಗೆ ಇರ್ಬೋದ್ರಿ, ಆದ್ರೆ ಪ್ರೀತಿ ಏನು ಕಡಿಮೆ ಇಲ್ಲ. ಸರಿ ಗೆಳೆಯರ, ನೀವು ಇಷ್ಟು ಹೇಳಿದ್ರಲ್ಲ, ನನಗೆ ಚಿಂತೆ ಬಿಟ್ಟಂಗಾತ್ ನೋಡ್ರಿ. ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ಸರಿ ತಗೊಳ್ರಿ ಮಾವ್ರ, ಬರ್ತೇವೆ ನಾವಿನ್ನ. ಲಲಿತಾ, ನಡಿ ಹೋಗೋಣ, ಕಾಯಕತ್ತೆ ಆಳಲ್ಲ ಹೋಗು.